ಉಪ್ಪುಂದದ ಓಂ ಗಣೇಶ್ ಶ್ರೀ ನಾರಾಯಣ ಕಾಮತ್ ಹಾಗೂ ಶ್ರೀಮತಿ ಮನೋರಮಾ ಕಾಮತ್ ಅವರ 6 ಮಕ್ಕಳಲ್ಲಿ 4ನೆಯವರೇ ಈ ನಮ್ಮ ಓಂ ಗಣೇಶ್. ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಉಪ್ಪುಂದದಲ್ಲಿ, ಸುತ್ತಿದ್ದು ಹೆಸರು ಮಾಡಿದ್ದು 45 ದೇಶಗಳಲ್ಲಿ. ಆರ್ಕೆಸ್ಟ್ರಾದಲ್ಲಿ ಒಬ್ಬ ಗಾಯಕ, ನರ್ತಕ ಮತ್ತು ಅದರ ಮಾಲೀಕನಾಗಿ ವೃತ್ತಿ ಪ್ರಾರಂಭಿಸಿ ನಂತರ ಜಾದೂಗಾರನಾಗಿ ಬೆಳ್ಳಿ ಪರದೆಯ ಮೇಲೆ ಕಾಶಿನಾಥ್ ಅವರ ಅನಾಮಿಕಾ ಚಿತ್ರದ ಮೂಲಕ ಒಬ್ಬ ಕಲಾವಿದನಾಗಿ ಪರಿಚಯವಾಗಿ ತಮ್ಮ ಪಾತ್ರಗಳ ಮೂಲಕ ಮ್ಯಾಜಿಕ್ ಅನ್ನ ಪ್ರಾರಂಭಿಸಿದರು. 1992ರಲ್ಲಿ ವಿಜಯ ಅವರನ್ನು ವಿವಾಹವಾದ ಇವರಿಗೆ ಒಂದು ಹೆಣ್ಣು ಹಾಗೂ ಒಬ್ಬ ಗಂಡು ಮಗ ಇದ್ದಾರೆ. ಅಂದುಕೊಂಡಂತೆ ಚಿತ್ರರಂಗ ಕೈ ಹಿಡಿಯದೇ ಇದ್ದಾಗ ಇವರು ಆಯ್ಕೆ ಮಾಡಿಕೊಂಡ ಕ್ಷೇತ್ರ ಯಾವುದು? ಅಲ್ಲಿ ಇವರು ಎದುರಿಸಿದ ಸವಾಲುಗಳು, ನಡೆದು ಬಂದ ಹಾದಿ ಎಲ್ಲವೂ ಅತ್ಯಂತ ರೋಚಕ. ಯಾರಿಂದ ಏನನ್ನೂ ನಿರೀಕ್ಷಿಸದೆ ಶಾರದೆ ಹಾಗೂ ಸರಸ್ವತಿಯ ಆಶೀರ್ವಾದವನ್ನು ಅಪೇಕ್ಷಿಸುತ್ತಾ ಒಬ್ಬ ವಾಗ್ಮಿಯಾಗಿ, ಬರಹಗಾರನಾಗಿ, ಚಿಂತಕನಾಗಿ ತನ್ನ ಉಪ್ಪುಂದದ ಊರಿನ ಉಪ್ಪಿನ ಋಣವನ್ನ ಮರೆಯದೆ ಛಲ ಬಿಡದ ತ್ರಿವಿಕ್ರಮನಂತೆ ಇಂದಿಗೂ ಬರೆಯುತ್ತಾ, ಹಾಡುತ್ತಾ, ಸದಾ ಒಳ್ಳೆಯದನ್ನು ಬಯಸುತ್ತಾ ಇರುವ ಶುದ್ಧ ಮನಸ್ಸಿನ ಪರಿಶುದ್ಧವಾದ ವ್ಯಕ್ತಿ ಶ್ರೀ ಓಂ ಗಣೇಶ್ ಅವರ 101 ನೆನಪಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 101 ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಉಪ್ಪುಂದಕ್ಕೆ ಬಂದಿದ್ದೀನಿ. ನೆನ್ನೆ ನೋಡಿದ್ದೀರಾ ಉಪ್ಪುಂದದ ಅತಿಥಿ ಯಾರು, ಉಪ್ಪುಂದದ ಹೆಮ್ಮೆಯ ಮಗ ಯಾರು ಅಂತ ನಮ್ಮ ಓಂ ಗಣೇಶ್ ಸರ್. ತುಂಬ ಖುಷಿ ಆಯಿತು. ಅವ್ರ ಊರು, ಅವ್ರ ಮನೆ ಅಂಗಳ, ಆ ದೇವಸ್ಥಾನ, ಆ ಮನೆ ತೋಟದಲ್ಲಿದ್ದ ಮುಂಗುಸಿ ಎಲ್ಲವೂ ಚಂದ. ಇವತ್ತು ಇಲ್ಲಿಗೆ ಬಂದಿದ್ದೀನಿ, ಸಂದರ್ಶನ ಮಾಡ್ತಾ ಇದ್ದೀನಿ. ಆದರೆ ಇಲ್ಲಿ ನಾನು ಇವತ್ತು ನೆನೆಸ್ಕೊಳ್ಳೇಬೇಕಾಗಿರೋ ವ್ಯಕ್ತಿ ನಮ್ಮ ಕಾಶಿನಾಥ್ ಸರ್ ಅವರ ಮಗ ಅಭಿಮನ್ಯು ಕಾಶಿನಾಥ್ ಅವರು. ಯಾಕೆಂದರೆ ಅವ್ರದ್ದು ಸಂದರ್ಶನ ನಾನು ಮಾಡಬೇಕಾದ್ರೆ ನಾನು ನಂಬರ್ ತೊಗೊಂಡಿದ್ದೆ ಓಂ ಗಣೇಶ್ ಸರ್ದು. ಓಂ ಗಣೇಶ್ ಸರ್ ನಂಬರ್ ತೊಗೊಂಡು ಸಂಪರ್ಕದಲ್ಲಿದ್ದು ಸತತ ವರ್ಷಗಳಿಂದ ಪ್ರಯತ್ನ ಪಟ್ಟು ನಮಗಾಗಿಲ್ಲ. ಇವತ್ತು ಆ ಕಾಲ ಕೂಡ ಬಂತು. ಅವ್ರ ಮನೆಗೆ ಕರೆಸ್ಕೊಂಡು ನಮ್ಮನ್ನು ಇಷ್ಟು ಪ್ರೀತಿಯಿಂದ ಮಾತಾಡಿಸಿರೋದಕ್ಕೆ ಓಂ ಗಣೇಶ್ ಅವರಿಗೆ, ಅವ್ರ ಕುಟುಂಬಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನಮ್ಮ ಅಭಿಮನ್ಯು ಕಾಶಿನಾಥ್ ಅವ್ರು ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ಅದ್ಭುತವಾದ ಕತೆ ನಮ್ಮ ಓಂ ಗಣೇಶ್ ಸರ್ದು. ಸೊ ನಾನು ಜಾಸ್ತಿ ಮಾತಾಡೋದು ಬೇಡ. ಈ ಹೊಸ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾಡ್ತಾಡಲ್ಲ. ಆದರೆ ನಮ್ಮ ಬಣ್ಣದ ಲೋಕ ಕಟ್ಟಿಕೊಡಲು ಕಾರಣವಾಗಿರುವ ಈ ರೀತಿ ಹಿರಿಯ ಹಾಗೂ ದಿಗ್ಗಜ ಕಲಾವಿದರು ಎಲ್ಲೇ ಇರಲಿ, ಹೋಗಿ ಹುಡುಕಿ ಹೇಗೆ ಅವರ ಜೀವನ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ 101 ಹೊಸ ಸರಣಿಗೆ ಸ್ವಾಗತ. 101 ನೆನಪು. ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ಉಪ್ಪುಂದ ಓಂ ಗಣೇಶ್ ಸರ್. ಸರ್ ನಮಸ್ಕಾರ. ನಮಸ್ತೆ. ಮತ್ತೊಮ್ಮೆ ಸ್ವಾಗತ ನಿಮಗೆ. ಕಾಶಿನಾಥ್ ಅವರ ಮಗ ಫೋನ್ ನಂಬರ್ ಕೊಟ್ಟರು ಅನ್ನುವಾಗ ನನಗೆ ನಾಭಿಯಿಂದ ಖುಷಿ ಉಟ್ಕೊಳತ್ ನೋಡಿ. ಕಾರಣ ಗುರುಕುಲ. ಕಾರಣ ಎರಡು. ಒಂದು, ಬೆಂಗಳೂರು ಅನ್ನೋ ಪರಿಚಯ, ಸಿನಿಮಾ ಕ್ಷೇತ್ರಕ್ಕೆ ಪರಿಚಯ, ಒಂಥರ ತಂದೆ ರೂಪದಲ್ಲಿ, ಗಾಡ್ ಫಾದರ್ ಅಂತೇವೆ, ದೇವರ ರೂಪದಲ್ಲಿ, ಭಗವಂತ ರೂಪದಲ್ಲಿ ಸಿನಿಮಾಕ್ಕೆ ಪರಿಚಯ ಮಾಡಿಕೊಟ್ಟವರು. ಅವ್ರ ಮಗನೂ ಕೂಡ ಅಷ್ಟೇ ಅಭಿಮಾನದಿಂದ ಅವರೊಬ್ರು ಇದ್ದಾರೆ ಉಪ್ಪುಂದಲ್ಲಿ ಅಂತ ಹೇಳಿದ್ದು ನನಗೆ ನಿಜವಾಗ್ಲೂ ನಾನು ಹೆಮ್ಮೆ ಪಡ್ತೀನಿ. ಥ್ಯಾಂಕ್ ಯು ಅಭಿಮನ್ಯು ಅವರೇ, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಶೇಷ ಅಂದರೆ ಕೂತ ಕುರ್ಚಿ, ಅದರಲ್ಲೂ ಕಾಶಿನಾಥರು ಕೂತಿದ್ರು. ಹೌದು. ಈ ಮನೆಯ ಗೃಹ ಪ್ರವೇಶದ ನೆಕ್ಸ್ಟ್ ಡೇ ಬಂದಿದ್ರು ಅವರು. ಬಂದು ಹಾಗೆ ನನ್ನ ಮದುವೆಗೆ ಬಂದವರು, ನೆಕ್ಸ್ಟ್ ಗೃಹ ಪ್ರವೇಶಕ್ಕೂ ಬಂದವರು ಅವರು. ಹೀಗೆ ಇದೇ ಮನೆಯಲ್ಲಿ, ಇದೇ ಜಾಗದಲ್ಲಿ, ಇದೇ ಎಲ್ಲ ನೋಡಿಕೊಂಡು, ಪರವಾಗಿಲ್ಲರಿ ನೀವು 1-2 ಸಿನಿಮಾದಲ್ಲಿ ಇಷ್ಟೆಲ್ಲ ಮಾಡಿದ್ರು ಅಂದರು. ಸಿನಿಮಾದಿಂದ ಮಾಡಿದ್ದಲ್ಲ ಇದು ಸರ್. ನಮ್ಮ ಅಪ್ಪನೋ ನಂದು ಬೇರೆ ಬೇರೆ ಕಾರಣಗಳಿಂದ ಆಗಿದ್ದಾದರೂ ಕೂಡ ಅದನ್ನು ಹೆಮ್ಮೆಯಿಂದ ಬೆನ್ನು ಸವರಿ ಆಶೀರ್ವಾದ ಮಾಡಿದ ಆ ಕಾಶಿನಾಥರು ಬಂದು ನಿಂತ ಜಾಗದಲ್ಲಿ ನೀವು ಕೂತು ಪ್ರಶ್ನೆ ಕೇಳಿದ್ರಲ್ಲ, ನನಗದು ಆ ಕಾರಣಕ್ಕಾಗಿ ನಾಭಿಯಿಂದ ಖುಷಿ ಆಯಿತು ಅಂತ ಹೇಳಿದೆ. ನೀವು ಭಾಳ ದಿನಗಳಿಂದ ಗಣೇಶ್ರೇ ನಿಮ್ಮ ಊರಿಗೆ ಬರಬೇಕು. ನನಗೆ ಹಾಗೆ ನಮ್ಮ ಜಿಲ್ಲೆಗೆ ಯಾರಾದರೂ ಬರ್ತಾರಂದರೆ ಹೆಮ್ಮೆ ಪಡ್ತೀನಿ. ಅಂತಹ ಒಂದು ಪವಿತ್ರವಾದ ದೇವರ ಭೂಮಿ ಅಂತೇವೆ. ಉಡುಪಿ ಜಿಲ್ಲೆಯಲ್ಲಿ ಅದೆಷ್ಟು ದೇವಸ್ಥಾನಗಳಿವೆ. ನಮ್ಮ ಮನೆ ಪಕ್ಕದಲ್ಲೇ ಒಂದು ಗಣಪತಿಯನ್ನು ದರ್ಶನ ಮಾಡ್ಕೊಂಡು ಬಂದ್ರಲ್ಲ, ನನಗದು ಬಹಳ ವಿಶೇಷ ಕೊಡ್ತು. ನಮ್ಮನ್ನು ಎಷ್ಟೋ ಜನ ಬಂದವರು ದೇವರನ್ನು ನೋಡ್ತಾರೆ, ಸಂದರ್ಶನ ಮಾಡಲಿಕ್ಕಾಗಿಯೇ ಬಂದವರಿದ್ದಾರೆ. ಆದರೆ ಆ ಗಣಪತಿಯನ್ನು ನೆನಪು ಮಾಡ್ಕೊಂಡು ಹೋದವರು ನೀವು ಮೊದಲನೇವರು. ನನಗದು ಭಾಳ ಖುಷಿ ಆಯಿತು. ಸೊ ಭಗವಂತನ ಅನುಗ್ರಹ ನನಗೆ ಮಾತ್ರ ಅಲ್ಲ, ಇವತ್ತಿಂದ ನಿಮಗೂ ಶಾಶ್ವತ. ಒಳ್ಳೆಯದಾಗಲಿ. ಎಲ್ಲ ನಿಮ್ಮ ವೀಕ್ಷಕರಿಗೂ ಕೂಡ ಇದೇ ಥರದ ಈ ರಘುರಾಮ್ರವರು ಎಷ್ಟು ವಿಚಾರಗಳನ್ನು ಇಟ್ಟುಕೊಂಡು ಆ ವೇಗವಾಗಿ ಅತ್ಯಂತ ಮೌಲ್ಯಯುತವಾದ ಸಾಹಿತ್ಯಗಳಿಂದ ಮಾತಾಡುವಾಗ ನಮಗೂ ಹೆಮ್ಮೆ ಅನಿಸುತ್ತೆ. ಇಂಥವ್ರ ಜೊತೆಗೆ ನಾನು ಕೂತಿದ್ದೇನೆ, ಇಂಥವ್ರ ಜೊತೆಗೆ ಮಾತಾಡ್ತಾ ಇದ್ದೇನೆ ಅಂತ ಆ ವಿಚಾರ ಇದೆಯಲ್ಲ, 10ರಲ್ಲಿ ಒಬ್ಬರು ಅಂತೇವಲ್ಲ, ಹಾಗೆ ಇವ್ರ ಜೊತೆ ಕೂತ್ಕೊಳ್ಳೋದು ಕೂಡ ನನಗೂ ಹೆಮ್ಮೆ. ಯಾಕಂದರೆ ನಿಮ್ಮ ಮಾತಲ್ಲೇ ನಿಮ್ಮ ಆಳ ಗೊತ್ತಾಗತ್ತೆ. ಅಯ್ಯೋ ಸರ್, ಎಂಬ್ರಾಸ್ ಆಗ್ತಾ ಇದೆ, ಸಾರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ ವರ್ಡ್ಸ್. ಎಸ್ ಸರ್. ಅಂದರೆ ನಿಮ್ಮ ಊರು, ಈ ಪರಿಸರ ತುಂಬ ಹೇಳಿ ಸರ್. ನಿಮ್ಮ ಊರು, ನಿಮ್ಮ ತಂದೆ, ಆ ಮನೆಯೆಲ್ಲ ಪರಿಚಯ ಮಾಡಿಸಿದ್ರಿ ನನಗೆ. ತಂದೆ ಅವ್ರ ಬಗ್ಗೆ, ಅಂದರೆ ತಂದೆ ಬಗ್ಗೆ ನಾನು ಒಂದಿಷ್ಟು ತಿಳ್ಕೊಂಡಿದ್ದೀನಿ.
ತಂದೆಯವರು ಒಂಥರ ದೇಶ ಆರೋಗ್ಯ ಅಂತಂದರೆ ಅವರು ಬಹಳ ಕಾಳಜಿ ಬಯಸೋದು. ಕರೆಕ್ಟ್. ತುಂಬ ರಾಷ್ಟ್ರೀಯ ಚಿಂತನೆ. ಅಂದರೆ ಒಂದು ನಾವು ಚೆನ್ನಾಗಿರಬೇಕು, ದೇಶ ಚೆನ್ನಾಗಿರಬೇಕು. ತಂದೆಯವ್ರ ಬಗ್ಗೆ ಹೇಳಿ ಸರ್. ಏನು ಅಂದರೆ ನನ್ನ ಬಗ್ಗೆ ಬಟ್ ನಾನೇ ಎಲ್ಲ ಹೇಳೋದಕ್ಕಿಂತ ನಾನು ಏನು ತಿಳ್ಕೊಂಡಿದ್ದೀನಿ ಅಂದರೆ ಒಂದು ಲೀಡ್ ಕೊಟ್ಬಿಡ್ತೀನಿ ನಾನು. ತಂದೆಯವರು ಅವರ ಚಿಕ್ಕ ವಯಸ್ಸಿನಲ್ಲೇ ಇಲ್ಲಿಂದ ಉಪ್ಪುಂದದಿಂದ ಬಳ್ಳಾರಿಗೆ ಹೋಗೋರಂತೆ. ನಿಮ್ಮ ಅಜ್ಜಿಯವರು ಕರ್ಚೀಫ್ನಲ್ಲಿ ಚಪಾತಿ ಸುತ್ತಿ ಕೊಡೋರು. ಆ ಕಥೆಗಳು ನೀವೇ ಹೇಳಿದ್ರೆ ಚಂದ ಸರ್. ಅಂದರೆ ನಮ್ಮ ತಂದೆಯವರು ಚಿಕ್ಕವರಿದ್ದಾಗ 3-5 ವರ್ಷ ಇದ್ದಾಗ ಅವರು ತಂದೆ ತೀರ್ಕೊಂಡ್ರು. ಹಾಗಾಗಿ ಮನೆಯಲ್ಲಿ ಅಮ್ಮ ಮಾತ್ರ, ಅಕ್ಕಂದಿರಿಗೆ ಮದುವೆ ಆಗಿದೆ. ಅಣ್ಣ ಅವನ ಉದ್ಯೋಗ ಹುಡುಕಬೇಕು ಅಂತ ಬೇರೆ ಎಲ್ಲೋ ಹೋಗಿದ್ದಾರೆ. ಅಂದರೆ ನಿಮ್ಮ ದೊಡ್ಡಪ್ಪ. ಹಾಗಾಗಿ ಅಮ್ಮನಿಗೆ ನನ್ನ ಗೋಪಾಲ ಇದ್ದಿದ್ರೆ ಎಲ್ಲಿದ್ದಾನೇನೋ, ಏನಿದ್ದಾನೇನೋ, ಹೇಗಿದ್ದಾನೇನೋ, ಗೋಪಾಲ ನಮ್ಮ ದೊಡ್ಡಪ್ಪ. ಹಾಗೆ ಅಮ್ಮನ ಆಸೆಯನ್ನು, ಅಮ್ಮನ ಹಿರಿಮಗನನ್ನು ಎಲ್ಲಿದ್ದಾನೆ ಹುಡುಕಿ ಅವನಿಗೆ ಮನೆ ಕರ್ಕೊಂಡು ಬಂದು ಅಮ್ಮನಿಗೆ ಒಂದ್ಸಲ ಗುರ್ತ ಮಾಡಿಸ್ಬೇಕು, ಪರಿಚಯಿಸಬೇಕು ವಾಪಸ್ಸು, ಅಮ್ಮನ ಆಸೆಗೋಸ್ಕರ ಅಂಥೇಳಿ ನಾನು ಕರ್ಕೊಂಬರ್ತೀನಿ ಅಂಥೇಳಿ ಯಾರೋ ಏನೋ ಹೇಳಿದರು. ಬಳ್ಳಾರಿಯಲ್ಲಿ ಇಂಥ ಹೋಟ್ಲಲ್ಲಿ ನಿಮ್ಮ ದೊಡ್ಡಪ್ಪ ಅಂದರೆ ನಮ್ಮ ತಂದೆಯವರು ಅಣ್ಣ ಇದ್ದಾರೆ ಅಂತ ಕೇಳಿಸಿಕೊಂಡವರು ಅವರ 7ನೇ ವಯಸ್ಸಲ್ಲಿ, 7ನೇ ಕ್ಲಾಸಲ್ಲಿ, ನಮ್ಮ ತಂದೆಗೆ 7ನೇ ಕ್ಲಾಸ್ ಇದ್ದಾಗ ಅವರು ಇಲ್ಲಿಂದ ಬಳ್ಳಾರಿಗೆ ಹೊರಟಿದ್ದಾರೆ. ಅವಾಗ ಸೌಕರ್ಯ ಹೆಂಗೆ ಸರ್? ಅಂದರೆ ನನಗೆ ಆಶ್ಚರ್ಯ, ನನಗೆ ಇವತ್ತಿಗೂ ನಂಬಲಿಕ್ಕೆ ಆಗ್ತಾ ಇಲ್ಲ. ಅದು ಹೌದು ಕತೆ ಸುಳ್ಳು ಅನ್ನುವಷ್ಟರ ಅನುಮಾನದ ಕತೆ ಅದು. ಅಂದರೆ ಈ ಉಪ್ಪುಂದದಲ್ಲಿ ಬರೋದು 1-2 ಬಸ್ಸು. ಈ ಬಸ್ಸಿಂದ ಅವರು ಈ ಕಡೆ ಭಟ್ಕಳ ಮೂಲಕ ಹೊನ್ನಾವರ ದಾಟಿ ಅಲ್ಲಿ ಹುಬ್ಬಳ್ಳಿಗೆ ಹೋಗಬೇಕಾಗತ್ತೆ. ಆ ಹುಬ್ಬಳ್ಳಿಗೆ ಹೋಗೋದಕ್ಕೆ ನೇರ ಬಸ್ ಇರಲ್ಲ. ಅದು ಹೇಗೆ ಹೋದರು ಆ ಕಾಲದಲ್ಲಿ 7ನೇ ಕ್ಲಾಸ್ ಅಂದರೆ ನಮಗೆ ಸರಿಯಾಗಿ ಮಾತಾಡಲಿಕ್ಕೂ ಆಗಲ್ಲ. ಯಾರಾದರೂ ಸಿಕ್ಕಿದ್ರೆ ಒಂದು ನಮಸ್ಕಾರ ಕೊಟ್ಟು ಒಂದು ವಿಳಾಸ ಕೇಳಲಿಕ್ಕೆ ಧೈರ್ಯ ಬರಲ್ಲ. ಇವರು ಹೇಗೆ ಹೊರಟರು ಅನ್ನೋದು. ಅದರಲ್ಲೂ ಅವರು ಹೇಳಿದ ಕತೆ, ಅವ್ರ ಅಕ್ಕ ನಮ್ಮ ಮನೇಲಿದ್ದರು, ಅವರು ಈ ಕಥೆನೆಲ್ಲ ಹೇಳ್ತಾ ಇದ್ರು. ಇವನು ನಮ್ಮ ಅಪ್ಪನ ಅಕ್ಕ, ನಮ್ಮತ್ತೆ ನಮ್ಮಲ್ಲೇ ಇದ್ರೋರು. ಅವರು ಹೇಳಿದೆಲ್ಲ ಕಥೆಗಳು ನಮ್ಮ ನೆನಪಲ್ಲಿರುತ್ತೆ. ಅವರು ಹೀಗೆ ಕಿಸೆಯಲ್ಲಿ ಏನೋ ಒಂದು ₹1 ₹2 ಇಟ್ಟುಕೊಂಡು ಹೊರಟಿದ್ದಾನೆ. 1-2 ರೂಪಾಯಿ ಅಂದರೆ ದೊಡ್ಡ ವಿಚಾರ. ಆಗ ಚಿಲ್ಲರೆ 5-10 ಪೈಸೆ ಟಿಕೆಟ್ಗಳು. ಎಲ್ಲೂ ಹೋಟೆಲ್ ಊಟ ಗೀಟ ಮಾಡುವಂಗಿಲ್ಲ. ಸೊ ಅಮ್ಮ ಅವರಿಗೆ ಮನೇಲಿ ಮಾಡಿದ ರೊಟ್ಟಿ ಚಪಾತಿನೂ ಒಂದು 4 ಚಪಾತಿ ಕಟ್ಟಿ ಕೊಟ್ಟಿದ್ದಾರೆ. ಅವಾಗೆಲ್ಲ ಬ್ಯಾಗು, ಪ್ಲಾಸ್ಟಿಕ್ಕು, ಕ್ಯಾರಿ ಬ್ಯಾಗು ಏನಿಲ್ಲ. ಪೇಪರ್ ಮನೆಗೆ ಬರೋದಿಲ್ಲ. ಕಟ್ಟೋದು ಹೇಗೆ? ಮನೆಯಲ್ಲಿರೋ ಹಳೆಯದೊಂದು ಬಟ್ಟೆ, ಅವರು ಸೀರೆ ಸರಿಗಿನ ಒಂದು ಬಟ್ಟೆಯಲ್ಲಿ 4 ಚಪಾತಿ ಇಟ್ಟು ರೋಲ್ ಮಾಡಿ ಬಟ್ಟೆಯನ್ನು ಕಟ್ಟಿ ಕೊಟ್ಟಿದ್ದಾರೆ. ದಾರಿಯಲ್ಲಿ ತಿನ್ನುವಾಗ ಅಂತೇಳಿ. ಇವರು ಅದನ್ನು ಹಾಗೆ ಹಿಡ್ಕೊಂಡು ದೊಡ್ಡ ಚಡ್ಡಿ, ಒಂದು ಬನಿಯನ್ ಥರದ ಶರ್ಟ್ ಹಾಕೊಂಡು ಮೋಸ್ಟ್ಲಿ ಹೊರಟಿದ್ದಾರೆ. ಆ ಕಿಸೆಯಲ್ಲಿ ಇಟ್ಕೊಂಡಿರ್ಬೇಕು ಮೋಸ್ಟ್ಲಿ. ಹುಬ್ಬಳ್ಳಿ ಹೋಗುವಾಗ ರಾತ್ರಿ 11 ಗಂಟೆನೋ ಆಗಿದೆಯಂತೆ. 11 ಗಂಟೆ ಆದಮೇಲೆ ಮತ್ತೆ ನೆಕ್ಸ್ಟ್ ಬಳ್ಳಾರಿಗೆ ಬಸ್ ಇಲ್ಲ. ಮರುದಿನ ಬೆಳಿಗ್ಗೆ 9 ಗಂಟೆಗೇನೋ ಬಸ್ ಅಂತೆ. ಏನು ಮಾಡೋದು ಅಂತ ಹೇಳ್ಕೊಂಡು ನಿಧಾನಕ್ಕೆ ಚಪಾತಿ 1-2 ಚಪಾತಿ ತಿಂದು ಮತ್ತು ನಾಳೆ ಬೆಳಿಗ್ಗೆ ಆಯಿತು ಅಂತ ಕಟ್ಟಿ ಅಲ್ಲೇ ಕೂತಿದ್ದಾರೆ. ಕೂತಲ್ಲೇ ನಿದ್ರೆ ಬಂದಿದೆ. ರಾತ್ರಿ 1-1:30 ಬಸ್ ಸ್ಟ್ಯಾಂಡ್, ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಲ್ಲಿ ರಾತ್ರಿ 1-1:30 ಎಚ್ಚರ ಆಗಿದೆಯೋ ಗೊತ್ತಿಲ್ಲ. ಪೊಲೀಸ್ ಬಂದು ದೊಣ್ಣೆಯಲ್ಲಿ ಏ ಅಂತ ಎಬ್ಬಿಸ್ತಾರಂತೆ. ಆ ಕಾಲದಲ್ಲೆಲ್ಲ ರಾತ್ರಿ ಒಂದು ರೌಂಡ್ ಪೊಲೀಸರು ಬಸ್ ಸ್ಟ್ಯಾಂಡಿಗೆ ಬಂದು ನೋಡ್ಕೊಂಡು ಅಪರಿಚಿತರನ್ನು ಕೇಳೋದಿರುತ್ತೆ. ಹಾಗೆ ಇವರನ್ನು ಎಬ್ಬಿಸಿದ್ದಾರೆ. ಹುಡುಗನನ್ನು ಏನೋ ಇಲ್ಯಾಕೆ ಬಂದ್ಯಾ ಅಂತೇಳಿ. ಅವ್ರಿಗೆ ನೋಡಿದ್ರೆ ಈ ಹುಡುಗ ಯಾರು ಏನಂತ ಗೊತ್ತಿಲ್ಲ, ಏನು ಬಂದಿದ್ದಾನೆ, ಇದೇನಿದು ಅಂತ ಆ ಅಮ್ಮ ಕೊಟ್ಟ ಸೀರೆ ಸೆರಗಿನ ಗಂಟಲ್ಲಿರುವ ಚಪಾತಿ ಗಂಟನ್ನು ಕೋಲಿಂದ ಎತ್ತಿ ಇದೇನಿದು ಅಂತ ಎಸೆದಿದ್ದಾರಂತೆ. ಅವ್ರಿಗೆ ಗೊತ್ತು, ಪೊಲೀಸರದ್ದು ತಪ್ಪಿಲ್ಲ ಬಿಡಿ. ಇವನು ಇಲ್ಲ ನನ್ನ ತಿಂಡಿ, ನನ್ನ ಊಟ ಅಂಥೇಳಿ ಹೋಗಿ ಅದನ್ನು ಎತ್ತಿ ತಂದು ನಾನು ಊಟ ಮಾರಂತೆ ಬಿಡಿಸಿ ತೋರಿಸಿದ್ದಾನೆ. ಈ ಕತೆ ನಮ್ಗೆ ಅಜ್ಜಿ ನಮ್ಮ ಅತ್ತಿಗೆ ಹೇಳ್ತಾ ಇದ್ರಲ್ಲ. ಅಂಥ ಕಾಲದಲ್ಲಿ ಈ ಹಳ್ಳಿಯಿಂದ ಬಳ್ಳಾರಿಗೆ ಅವ್ರು ಹೋಗಿ ಸಿಕ್ಕಿದ್ರು. ಅಣ್ಣ ಆಮೇಲೆ ಬರಲಿಲ್ಲ. ನಾನು ಇನ್ನು ಬರೋ ತಿಂಗಳಿಗೆ ಬರ್ತೇನೆ ಅಂತೇಳಿ ಇವನಿಗೆ ಹೋದವನಿಗೆ ಒಂದು ಶರ್ಟು ಚಡ್ಡಿ ಎಲ್ಲ ಹೊಲಿಸಿ ಇವನಿಗೆ ಮಸಾಲೆ ದೋಸೆ ಎಲ್ಲ ತಿನ್ನಿಸಿ, ಅದು ಹೋಟೆಲ್ ಹೆಸರು ರಾಯಲ್ ಕೆಫೆ ಅಂತ ಬಳ್ಳಾರಿಯಲ್ಲಿ. ಆ ರಾಯಲ್ ಕೆಫೆ ಇದೆಲ್ಲ ಒಳಗೆ ಹೊರಗೆಲ್ಲ ಅವನಿಗೆ ತೋರಿಸಿ ಅವ್ರಿಗೆ ಒಳ್ಳೆ ವ್ಯವಸ್ಥೆಯಲ್ಲಿದ್ದರು ಅವರು. ದೊಡ್ಡಪ್ಪ ಅಂದರೆ ಕೆಲಸಕ್ಕಿದ್ರು ಕೂಡ ಒಳ್ಳೆ ಸೀನಿಯರ್ ಕೆಲಸದವರಾಗಿರೋದ್ರಿಂದ ಇವನಿಗೆ ಒಳ್ಳೆ ಗಮ್ಮತ್ತು ಮಾಡಿ ಇಡೀ ಬಳ್ಳಾರಿಯಲ್ಲೆಲ್ಲ ತಿರುಗಾಡಿಸಿ ಊರಿಗೆ ಕಳಿಸಿದ್ದಾರೆ. ಅವರು ಖುಷಿ ಅಂತ ಕಾಣುತ್ತೆ, ತಮ್ಮ ಖುಷಿ. ಆದರೆ ಊರಿಗೆ ಬರೋದಕ್ಕೆ ಮನಸ್ಸಿಲ್ಲ. ಯಾಕಂದರೆ ದುಡ್ಡು ತುಂಬ ಮಾಡಿ ಬರ್ತೀನಿ ಅಂತೇನೋ ಹಠ ಹಿಡಿದು ಏನೋ ಮಾಡಿ ಹೋಗಿದ್ದಾರೆ ಪಾಪ. ತುಂಬ ತಿನ್ನಿಸಿ ಗಡ್ಜು ಮಾಡಿ ಇವನಿಗೆ ಬಟ್ಟೆ ಗಿಟ್ಟೆ ಎಲ್ಲ ಹೊಲಿಸಿ ಕಿಸಿಗೆ ಸ್ವಲ್ಪ ಕೊಟ್ಟು ಅಮ್ಮನಿಗೆ ಕೊಡುವಂತ ಒಂದು 5-10 ರೂಪಾಯಿ ಕೊಟ್ಟು ಕಳಿಸಿದ್ದಾರೆ. ಅದು ಎಷ್ಟು ಪ್ರಭಾವ ಬೀಳ್ತು ಅಂತ ಹೇಳಿದ್ರೆ, ಇವರು ಊರಿಗೆ ಬಂದವರು ಇವರಿಗೆ ಗುಂಗು. ಈಗ ನಮಗೆಲ್ಲ ಒಂದು ಅಣ್ಣವರ ಸಿನಿಮಾ, ವಿಷ್ಣುವರ್ಧನ್ ಸಿನಿಮಾ ನೋಡಿದಾಗ ನಮಗೊಂದು ಗುಂಗು ಸಿನಿಮಾದಲ್ಲಿ ಮಾಡಬೇಕು ಅಂತ ನಾವೆಲ್ಲ ಹೋಗಿದ್ದು ಅದೇ ಕಾರಣಕ್ಕಲ್ಲ. ಇವರಿಗೆ ನನ್ನ ಅಣ್ಣ ಹೋಟ್ಲು ಮಾಡಿದ್ದಾನೆ ರಾಯಲ್ ಕೆಫೆ, ನಾನೊಂದು ರಾಯಲ್ ಕೆಫೆ ಹೋಟ್ಲು ಮಾಡಬೇಕು ಅಂತ ಕನಸು ಕಂಡವ್ರಿಗೆ. ಹಾಗೆ 7ರ ವಯಸ್ಸಲ್ಲಿ ಅಣ್ಣನನ್ನು ಹುಡುಕಿ ಬಳ್ಳಾರಿಗೆ ಹೋಗಿ ವಾಪಸ್ ಬಂದವರು ಅವರ 18-19 ವಯಸ್ಸಲ್ಲಿ ಇಲ್ಲೇ ಹಳ್ಳಿಯಲ್ಲಿ ಒಂದು ಸಣ್ಣ ಬಿಲ್ಡಿಂಗನ್ನು ಬಾಡಿಗೆ ತಗೊಂಡು ಅಮ್ಮನ ಸಹಾಯದಿಂದ ಒಂದು ಹೋಟ್ಲ್ ಸ್ಟಾರ್ಟ್ ಮಾಡಿದ್ದಾರೆ. ಅಮ್ಮ ಇಲ್ಲ, ಅಕ್ಕನ ಸಹಾಯದಿಂದ ಹೋಟೆಲ್ ಸ್ಟಾರ್ಟ್ ಮಾಡಿದ್ದಾರೆ. ಆ ಹೋಟೆಲಿಗೆ ಅವರು ಆರಂಭದಲ್ಲಿ ಇಟ್ಟ ಹೆಸರು ರಾಯಲ್ ಕೆಫೆ.
ನೋಡ್ರಿ, ಕನಸುಗಳು ಹಳ್ಳಿಯಲ್ಲಿದ್ದರೂ ಕೂಡ ತಮ್ಮ ಕನಸನ್ನು ಬೆನ್ನತ್ತಿ ಹೋಗಿ ಗೆಲ್ಲಿಕ್ಕಾಗತ್ತೆ ಅನ್ನೋದು ನನಗೆ ಅಪ್ಪ ಕೊಟ್ಟ ಧೈರ್ಯ. ನಾನಿವತ್ತು ಅಮೇರಿಕಕ್ಕೆ ಹೋಗಿದ್ದು ಏನೂ ಅಲ್ಲ ಅವರ ಯೋಗ್ಯತೆಗೆ. ಯಾವ ದೇಶಕ್ಕೆ ಹೋಗಿದ್ದು ದೊಡ್ಡ ವಿಚಾರ ಅಲ್ಲ. ಬ್ಯಾಕ್ಗ್ರೌಂಡ್ ಇಲ್ಲದೆ ಹೋಗೋದು ಅಂದರೆ ಇದು. ಹೋದವರು ಬರೇ ಬರಲಿಲ್ಲ, ಅಣ್ಣ ಅಲ್ಲ, ಅಣ್ಣನ ಸಾಮ್ರಾಜ್ಯದ ಕನಸು ಕಂಡು ಬಂದವರು ಇವರು. ಹಾಗೆ ಅದನ್ನು ಮಾಡಿದ್ದಾರೆ. ಸರ್, ನಾನೊಂದು ಕೇಳ್ಪಟ್ಟೆ, ಈ ಕಾಮತ್ ಗ್ರೂಪ್ಸ್ ಆಫ್ ಹೋಟೆಲ್ ಅದು ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದ? ಅಲ್ಲ, ಅದು ನಮ್ಮಲ್ಲಿ GSBಯಲ್ಲಿ ಕಾಮತ್ತು, ಪೈ, ಪ್ರಭು, ಕಿಣಿ, ಶಣೈ, ಶಾನ್ಬಾಗ್, ಮಲ್ಯ, ಮಹಾಲೆ ಹೀಗೆಲ್ಲ ಇರ್ತದೆ. ಹಾಗೆ ಕಾಮತ್ ಅನ್ನೋ ಒಂದು ಫ್ಯಾಮಿಲಿ. ನಮ್ಮಲ್ಲೂ ಕೂಡ ಒಂದು 3 ಕುಲದೇವರ ಫ್ಯಾಮಿಲಿಗಳಿವೆ. ಸೊ ಅದರಲ್ಲಿ ಒಂದು ಕಾಮತ್ ನಾವು, ಬಟ್ ಅವರು ನಮ್ಮ ಕಾಮತ್ ಫ್ಯಾಮಿಲಿ ಅಲ್ಲ. ಬಟ್ ಕಾಮತ್ತೆ, ನಾವೆಲ್ಲ GSBಗಳೇ. ಓಕೆ ಓಕೆ. ನಮಗೆ ನಮ್ಮದೇ ಆದ ಒಂದು ಕುಲದೇವರು ಅಂತ ಇರ್ತಾರೆ, ನಮ್ಮದೇ ಆದ ಊರಿದೆ. ಹಾಗೆ ಅವರು ಬೆಂಗ್ರೆ ಅಂತ ಇಲ್ಲಿ ನಾರ್ತ್ ಕೆನರಾ, ಆ ಕಾಮತ್ತು ಅಂತ ನಾನು ಭಾವಿಸ್ತೇನೆ. ಓಕೆ, ಆ ಥರದ. ಈ ಸರ್, ಈ ಊರಿನ ಜ್ಞಾಪಕಗಳು, ನೀವು ಹುಟ್ಟಿದ್ದು ಆ ಸಂದರ್ಭ, ಎಷ್ಟು ಜನ ನೀವು ಮಕ್ಕಳು? ನಾವು 6 ಜನ, ಒಬ್ಬನೇ ಮಗ, ನಾನು ಒಬ್ಬ ಹುಡುಗ, ಮತ್ತು 5 ಜನ ಅಕ್ಕ ತಂಗಿಯರು. ನನಗೆ 3 ಜನ ಅಕ್ಕ, 2 ತಂಗಿ. ನಾನು ನಕ್ಕಿದ್ದು ಯಾಕೆ ಅಂದರೆ, ಬಾಲ್ಯದಿಂದಲೂ ನಾನು ಒಬ್ಬನೇ ಹುಡುಗ ಆಗಿದ್ದರಿಂದ ಒಂಥರ ನಾನು ವಿಶೇಷವಾಗಿ ಎಲ್ಲ ಅಕ್ಕ ತಂಗಿಯರಿಗಿಂತ ಹೆಚ್ಚು ಸ್ವಾತಂತ್ರ್ಯವನ್ನು ಆಕ್ರಮಿಸಿಕೊಂಡವ ಸಿಕ್ಕಿದ್ದು ನಿಮಗೆ. ಹಾಗಾಗಿ ಅವರೆಲ್ಲ ಕೇಳಿಸ್ಕೊಳ್ತಾರೆ ಈಗೆಲ್ಲ. ಯಾಕೆ ನಗು ಬಂತಂಗೆ, ಬಾಲ್ಯದಲ್ಲಿ ಪ್ರತಿಯೊಂದಕ್ಕೂ ಗಣೇಶ ಅಂದರೆ ಅವರೆಲ್ಲರೂ ಒಂಥರ ಅಮ್ಮನಿಂದ ಹಿಡಿದು ಅಪ್ಪ ಒಬ್ಬ ಬಿಟ್ಟು ಮತ್ತೆಲ್ಲರೂ ನನಗೆ ತುಂಬ ಕೊಂಗಾಟ ಮಾಡಿದ್ದಾರೆ. ಆ ಕೊಂಗಾಟಕ್ಕೆ ಇನ್ನೊಂದು ಅರ್ಥ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಹಾಗಾಗಿ ಆ ಸ್ವಾತಂತ್ರ್ಯದಿಂದಾಗಿ ನಾನು ಚಿಕ್ಕಂದಿನಿಂದಲೂ ನನಗೆ ಏನು ನೋಡಿದ್ದನ್ನೆಲ್ಲ ನಂದು ಮಾಡ್ಕೊಳ್ಬೇಕು ಅನ್ನೋ ಆಸೆ. ಅದು ಸಂಗೀತವೋ ನಂದು ಮಾಡ್ಕೋಬೇಕು, ಅದು ಸಿನಿಮಾವೋ ನಾನು ಅದರಲ್ಲಿರಬೇಕು, ಯಕ್ಷಗಾನವೋ ನಾನು ಅದರಲ್ಲಿರಬೇಕು, ನಾಟಕವೋ, ಅದಕ್ಕೆಲ್ಲ ಪೂರಕವಾಗಿ ಮನೆಯಲ್ಲಿ ಪರಿಸರ. ಹಾಗಾಗಿ ಆ ಕೊಂಗಾಟ ಅಥವಾ ಪ್ರೀತಿ, ಅವರ ಏನು ನನಗೆ ಕೊಟ್ಟ ಪ್ರೋತ್ಸಾಹ, ಅದು ಇವತ್ತು ನೀವು ಹುಡುಕಿ ನಮ್ಮ ಮನೆಗೆ ಬರಲಿಕ್ಕೆ ಕಾರಣ ಇದ್ದರೆ ನನ್ನ ಬಾಲ್ಯದ, ನಮ್ಮ ಕುಟುಂಬದ, ನಮ್ಮ ಅಕ್ಕ ತಂಗಿಯರು, ಅಮ್ಮ ಅಪ್ಪ ಕೊಟ್ಟ ಸ್ವಾತಂತ್ರ್ಯ. ವಂಡರ್ಫುಲ್. ಹೇಗಿದ್ರಿ ಸರ್ ಬಾಲ್ಯದಲ್ಲಿ ನೀವು? ಅದೇ ಬಾಲ್ಯದಲ್ಲಿ ತರಲೆ ಆಗಿದ್ರಾ, ತುಂಟ ಆಗಿದ್ರಾ? ಇಲ್ಲ, ಇನ್ನೂ ಒಂದು, ನಾನು 2 ವರ್ಷ ಇದ್ದಾಗ ಎದುರುಗಡೆ ಹಳೆ ಮನೆ, ತುಳಸಿ ಕಟ್ಟೆ ಎದುರುಗಡೆ ಹಳೆ ಮನೆ, ಅಲ್ಲಿ ಒಂದು ತುಳಸಿ ಕಟ್ಟೆ. ಆ ತುಳಸಿ ಕಟ್ಟೆ ಪಕ್ಕದಲ್ಲಿ ನನ್ನನ್ನು ಕೂರಿಸಿದ್ರೆ, ಬೆಳಿಗ್ಗೆ ಕೂರಿಸಿದ್ರೆ ಸಂಜೆವರೆಗೂ ಬೇಕಿದ್ದರೂ ನಾನು ಎದ್ದು ಹೋಗದೆ ಅಲ್ಲೇ ಕೂತ್ಕೊಂಡು ಇರ್ತಿದ್ದಂತೆ ನಾನು. ಅಂದರೆ ಒಂದು ಇಡ್ಲಿ ಅಟ್ಟ ತಂದಲ್ಲಿ ಇಟ್ಟರೆ ಅದು ಮತ್ತೆ ಅಲಗಾಡ್ತದ? ಇಲ್ಲ, ಹಾಗೆ ನಾನು ಇರ್ತಿದ್ದಂತೆ. ಇದನ್ನು ನೋಡಿದ ನಮ್ಮ ಶಾಲಾ ಅವರ ಅಧ್ಯಾಪಕರು, ನಮ್ಮ ತಂದೆ ಮಿತ್ರರು ಅವ್ರಿಗೆ ಹೇಳಿದ್ದು, ಕಾಮತ್ರೆ, ಇದೇನು ಬರ್ಕತ್ತಿಗೆ ಬರುವ ಐಟಮ್ ಅಲ್ಲ, ನೀವು ಇವನಿಗೊಂದು ಆರಾಮ ಕುರ್ಚಿ ಮಾಡಿ, ಒಂದು ವ್ಯವಸ್ಥೆ ಮಾಡಿ, ಒಂದು 2-5 ಲಕ್ಷ ರೂಪಾಯಿ ಡಿಪಾಸಿಟ್ ಮಾಡಿ ಇಡೋದು ಬಿಟ್ಟರೆ ಮತ್ತೇನು ಉಪಯೋಗಕ್ಕೆ ಬರುವುದು ಕಾಣುವುದಿಲ್ಲ, ಕೂತಲ್ಲಿಂದ ಅಲಗಾಡೋದಿಲ್ಲ. ನೋಡಿ ಮಾರ್ರೆ, ಈ ಹುಡುಗ ಈಗ 2 ವರ್ಷದ ಮಕ್ಕಳು ಅಂದರೆ ಇದ್ರು, ತಿರುಗಿದ್ರು, ಓಡಾಡಿದ್ರು, ಕಾಲಿಗೆಲ್ಲ ಬಳ್ಳಿ ಕಟ್ತಾರೆ ಎಷ್ಟೋ ಜನರ ಮಕ್ಕಳಿಗೆ. ಮಕ್ಕಳು ಸಣ್ಣ ಮನೆಯಲ್ಲಿ ಓಡಾಡಬಾರ್ದು ಅಂತ ಚಿಕ್ಕವರಿದ್ದಾಗೆಲ್ಲ ಕಾಲಿಗೆ ಬಳ್ಳಿ ಕಟ್ಟಿ ಗೋಡೆಗೊಂದು ಮೊಳೆ ಹೊಡೆದು, ಮೊಳೆಗೂ ಮಕ್ಕಳ ಕಾಲಿಗೂ ಬಳ್ಳಿ ಇರ್ತಿತ್ತು. ಗೊತ್ತು. ನನಗದು ಏನೂ ಇಲ್ಲ, ಯಾಕಂದರೆ ಹಾಕದಲ್ಲಿ ಇರುವವನಿಗೆ ಬಳ್ಳಿ ಎಂಥದ್ದು, ಮತ್ತೆ ಎದ್ದು ಹೋಗಿ ಪುನಃ ಎತ್ತಿ ತರಬೇಕು ಬಿಟ್ಟರೆ ಅವನು ಅಲಗಾಡೋದಿಲ್ಲ. ಹಾಗೆ ಇದ್ದವ ನಾನು. ಅದು ಏನಾಯ್ತೋ ಗೊತ್ತಿಲ್ಲ, ಕಾಲಿಗೆ ಚಕ್ರ ಆಮೇಲೆ ಎಲ್ಲರೂ ನನಗೆ ಅನುಗ್ರಹ ಸಿಕ್ತೋ ಗೊತ್ತಿಲ್ಲ. ಅದರ ನಂತರ ಸುಮಾರು ನಾನು 16 ವಯಸ್ಸಿನ ನಂತರ ತಿರುಗಿದ್ದು, ಓಡಾಡಿದ್ದು, ಜಾದು ಅಂಥೇಳಿಯೋ, ನಾಟಕ ಅಂಥೇಳಿಯೋ, ಆರ್ಕೆಸ್ಟ್ರಾ ಅಂಥೇಳಿಯೋ, ಅಥವಾ ಈ ನಮ್ಮ ಜಾದು ಆಟಿಕೆ ವಿತರಣೆ ಅಂಥೇಳಿಯೋ, ಅದು ಓಡಾಟಿದ್ದು ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲವೇನೋ ಅನಿಸುತ್ತೆ. ಕಾರಣ, ಬಾಲ್ಯದಲ್ಲಿ ಕೂತಲ್ಲಿ ಗ್ರಹಿಸುವ ಸಾಮರ್ಥ್ಯ ಬೆಳೀತದೆ, ಬಂತು. ಅದು ಒಂದು ಸಾರಿ ಕೂತು ಬಿಟ್ಟರೆ, ಇವತ್ತಿಗೂ ನಾನು ಎಷ್ಟೋ ಸಾರಿ ವಾರಗಟ್ಟಲೆ ನೀವು ಒಂದು ಕಡೆಯಲ್ಲಿ ಕೂರಿಸ್ತಿದ್ರೆ ನಾನು ಕೂತ್ಕೊಳ್ತೇನೆ. ಆ ಒಂದು ವಾರ ಇಡೀ ತಿರುಗಾಡಿದಕ್ಕೆ ಏಕಾಗ್ರತೆಯಲ್ಲಿ ಇಡೀ ಬ್ರಹ್ಮಾಂಡ ತಿರುಗಲಿಕ್ಕೆ ಸಾಧ್ಯ ಆಗುತ್ತೆ ಕೂತಲ್ಲೇ. ನೀವು ಹೊರಗಿಂದ ತಿರುಗಾಡಿದ್ರೆ ಎಷ್ಟು ತಿರುಗಾಡಬಲ್ಲಿರಿ? ಒಂದು ಫ್ಲೈಟ್ ಹತ್ತಿದ್ರೆ ದಿನಕ್ಕೆ 12 ಗಂಟೆ ಓಡಾಡ್ಬೋದು, ಹೆಚ್ಚು ಅಂದರೆ 18 ಗಂಟೆ ಓಡಾಡ್ಬೋದು, ನಾನ್ ಸ್ಟಾಪ್ ಆದರೆ ಜಾಸ್ತಿ. ಬಟ್ ಒಳಗೆ ಕೂತ್ರೆ, ನಾನು ಎಷ್ಟೋ ಸಾರಿ ಹೇಳ್ತೇನೆ, ಇದು ಅಧ್ಯಾತ್ಮ ವಿಚಾರವೂ ಕೂಡ ಆಗಿದೆ. ಕೃಷ್ಣ ಅಮ್ಮನಿಗೆ ಏನಂದ, ಮಾಡಿ ಏನು ತೋರಿಸ್ದ? ಜಗತ್ತನ್ನು ತೋರಿಸ್ದ. ಅಂದರೆ ಸಾಮಾನ್ಯನಿಗೆ ಗೊತ್ತಾಗಬೇಕು, ಜಗತ್ತು ಹೊರಗಲ್ಲ ಒಳಗಿದೆ ಅನ್ನೋದು. ವಂಡರ್ಫುಲ್ ಸರ್. ಹಾಗಾಗಿ ಒಳಗಿನ ತಿರುಗಾಟ ನೀವು ಅಭ್ಯಾಸ ಮಾಡಿಕೊಂಡ್ರೆ ಹೊರಗಿನ ತಿರುಗಾಟ ಏನೂ ಅಲ್ಲ. ಇದು ನನಗೆ ಬಹುಶಃ ದೈವದತ್ತವಾಗಿ ಬಾಲ್ಯದಲ್ಲಿ ಆ ಮಾಸ್ಟರ್ ಹೇಳ್ದಂಗೆ ಕೂತಲ್ಲೇ ಕೂತವ ನೋಡಿದ್ದನ್ನೆಲ್ಲ ಗ್ರಹಿಸ್ತಿದ್ದೆ. ಯಾರು ಓಡಾಡಿದ್ರು, ಒಂದು ಹಾವು, ಇಲಿ, ನಾಯಿ, ಬೆಕ್ಕು, ಮನುಷ್ಯ, ಬಾಳೆ ಎಲೆ, ಮರದ ಎಲೆ ತಿರುಗಾಡಿದ್ದು, ಅಲಗಾಡಿದ್ದು ಗ್ರಹಿಸ್ತಿದ್ದೆ. ಅದು ಇವತ್ತು ನನಗೆ ಉಪಕಾರಕ್ಕೆ ಬಂದಿದೆ. ಏನು ಓದಿದ್ದೆಲ್ಲ ಶಾಲೆ ಇಲ್ಲೇನಾ? ಇಲ್ಲೇ ಶಾಲೆ ಇದೆ. ಏನು ನಿಮ್ಮ ಊರು ಶಾಲೆ? ನಂದು ಉಪ್ಪುಂದ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ ಇತ್ತು. 1ರಿಂದ 7ನೇ ತರಗತಿವರೆಗೆ ಇಲ್ಲಿ ಓದಿದೆ. ಹಾಗೆ 8ನೇ ಕ್ಲಾಸಿಗೆ ಇಲ್ಲೇ ಪಕ್ಕದಲ್ಲಿ ಬೈಂದೂರು ಹೈಸ್ಕೂಲ್, 1 ವರ್ಷ ಬೈಂದೂರು ಮಾಡಿದೆ. ಎಷ್ಟು ದೂರ ಸರ್ ಇಲ್ಲಿಂದ ಬೈಂದೂರು? ಬೈಂದೂರು ಒಂದು 2.5-3 ಕಿಲೋಮೀಟರ್ ಆಗುತ್ತೆ. 8ನೇ ಕ್ಲಾಸು ನಾನು ಬೈಂದೂರಿಗೆ ಮಾಡಿದ್ದು ಅದೊಂದು ಹಾಸ್ಯ.
ಉಪ್ಪುಂದದಲ್ಲಿ ಹೈಸ್ಕೂಲ್ ಅಂತ ಆರಂಭ ಆಗಿದೆ, ಒಂದು 4 ವರ್ಷ ಆಯಿತು. ಅದಕ್ಕೆ ಜಾಗ ಇಲ್ಲ, ಕಟ್ಟಡ ಇಲ್ಲ, ಬಟ್ ಹೈಸ್ಕೂಲ್ ಅಂತ ಆರಂಭ ಆಗಿದೆ. ಅದು ಹೇಗಿತ್ತು ಕೇಳಿದ್ರೆ, ನಮ್ಮ ಊರಿನ ಗ್ರಾಮದೇವಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಖಮಂಟಪದ ಮೇಲೆ ಒಂದು ಸಣ್ಣ ಹಾಲ್ ಇದೆ. ಆ ಹಾಲಲ್ಲಿ 4 ಕ್ಲಾಸ್, 10ನೇ ಕ್ಲಾಸು, 7ನೇ ಕ್ಲಾಸ್, ಹೀಗೆ 8ನೇ ಕ್ಲಾಸು, 9ನೇ ಕ್ಲಾಸ್. ನನಗೆ ದೇವಸ್ಥಾನದ ಮಾಳಿಗೆ ಮೇಲೆ ಹೋಗಿ ಕ್ಲಾಸಿಗೆ ಸೇರುವುದಾ? ಒಳ್ಳೆ ಕಾಲೇಜು, ಹೈಸ್ಕೂಲು, ದೊಡ್ಡ ಕ್ಯಾಂಪಸ್ಸು, ಮೈದಾನ ಎಲ್ಲ ಬೈದೂರಲ್ಲಿ ಇದೆಯಲ್ಲ, ಅಲ್ಲಿ ಹೋಗಿ ಸೇರಬಾರ್ದು ಅಂತ ಹಾಗೆ 8ನೇ ಕ್ಲಾಸಿಗೆ ಅಲ್ಲಿ ಸೇರಿದೆ ನಾನು. ನನ್ನ ತರಗತಿಯ ಮಿತ್ರರೆಲ್ಲರೂ ಇಲ್ಲೇ 7ನೇ ಕ್ಲಾಸಿಂದ 8ಕ್ಕೆ ಇಲ್ಲಿ ಬಂದರು, ನಾನು ಅಲ್ಲೂ ಹೋದೆ. ಅಲ್ಲೂ ಹೋದರೆ ಬೆಳಿಗ್ಗೆ 9 ಗಂಟೆ ಒಳಗೆ ಹೋಗಬೇಕು, ಬಸ್ಸಲ್ಲಿ ಹೋಗಬೇಕು, ಇಲ್ಲ ಸೈಕಲ್ ತೊಗೊಂಡು ಇಲ್ಲಿಂದ ಬೈಂದೂರಿಗೆ ಹೋಗೋದು 8ನೇ ಕ್ಲಾಸು, ಮತ್ತು ಸಂಜೆ 4:15 ಬಿಟ್ಟ ಮೇಲೆ ಮನೆಗೆ ಬರೋದೆಲ್ಲ ಆಯಿತು. ಕಡೆಗೆ ಯಾಕೋ ತುಂಬ ದೂರ, ಮತ್ತು ಅದು ಮಧ್ಯಾಹ್ನ ಊಟದ ವ್ಯವಸ್ಥೆ ಇಲ್ಲ. ಅಯ್ಯೋ, ಅದಕ್ಕಿಂತ ಹಳೆಯ ಮಿತ್ರರ ಜೊತೆಗೆ ಇಲ್ಲೇ ಇರ್ಬೋದು ಅಂತ 9ಕ್ಕೆ ಪುನಃ ನನ್ನದೇ ಶಾಲೆಯ ನಮ್ಮದೇ ಊರಿನ ಹೈಸ್ಕೂಲಿಗೆ ಸೇರಿಕೊಂಡೆ. ನಾನು ಹೈಸ್ಕೂಲು PUC ಮಾಡುವಾಗೆಲ್ಲ ನಮ್ಮ ಮನೇಲಿ 2 ಹಾರ್ಮೋನಿಯಂ, ಒಂದು ತಬಲ ಎಲ್ಲ ಆಲ್ರೆಡಿ ಇತ್ತು. ಹಾಗಾಗಿ ಸಂಗೀತದ ಗೀಳು ಅನ್ನೋದಕ್ಕಿಂತ ಮನೆಯಲ್ಲೇ ಆ ವಾತಾವರಣ ಇತ್ತಲ್ಲ, ಹಾಗಾಗಿ ಪರಿಸರದಲ್ಲೇ ಇತ್ತು. ನನಗೆ ಕ್ರಿಕೆಟು, ಬ್ಯಾಟು, ಬಾಲು ಸಿಗಲೇ ಇಲ್ಲ. ನನಗೆ ಸಿಕ್ಕಿದ್ದೆ ಹಾರ್ಮೋನಿಯಮ್ಮು, ತಬಲ, ತಾಳ ಇದೇ ಇಲ್ಲ. ಹಾಗಾಗಿ ಅದು ಆರ್ಕೆಸ್ಟ್ರಾಕ್ಕೆ ಬುನಾದಿ ಆಯಿತು.